ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 38ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಒಂದು ಉದಾಹರಣೆ ತೆಗೆದುಕೊಂಡು ಹೇಳ್ಕೊಡ್ತೇನೆ, ಸರಿನಾ? ಈಗ ಇಲ್ಲಿ ನಿಮಗೆ ಹಲವಾರು ಚಲನಚಿತ್ರಗಳ ಪೋಸ್ಟರ್ಗಳು ಅಂದರೆ ಭಿತ್ತಿಪತ್ರಗಳು ಕಾಣ್ತಾ ಇದ್ದಾವೆ, ಸರಿ ಅಲ್ವಾ? ವಿಷ್ಣುವರ್ಧನ್ ಅವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಅವರು ನಟಿಸಿದ್ದಂತಹ 7 ಚಲನಚಿತ್ರಗಳ ಪೋಸ್ಟರ್ಗಳನ್ನು ಇಲ್ಲಿ ಹಾಕಿದ್ದೇನೆ, ಸರಿನಾ? ಕರ್ಣ, ಪೆದ್ದ ಗೆದ್ದ, ನಿಷ್ಕರ್ಷ, ಜಿಮ್ಮಿಗಲ್ಲು, ಹುಲಿ ಹೆಜ್ಜೆ, ನಾಗರಹಾವು, ಕರುಣಾಮಯಿ. ಈಗ ಎಲ್ಲ ಚಿತ್ರಗಳಲ್ಲಿಯೂ ವಿಷ್ಣುವರ್ಧನ್ ಅವರ ಪಾತ್ರ ಬೇರೆ ಬೇರೆ ಆಗಿತ್ತು, ಹಾಗೂ ಆ ಪಾತ್ರಗಳ ಹೆಸರು ಕೂಡ ಬೇರೆ ಬೇರೆ ಆಗಿತ್ತು, ಸರಿ ಅಲ್ವಾ? ಅಂದರೆ ಕರ್ಣ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಬೇರೆ ಏನೋ ಇತ್ತು, ವಿಷ್ಣುವರ್ಧನ್ ಅಂತ ಇರಲಿಲ್ಲ. ಅವರ ಪಾತ್ರ ಬೇರೆ ಏನೋ ಇತ್ತು, ಅವರ ಹೆಸರು ಬೇರೆ ಏನೋ ಇತ್ತು. ಹಾಗೆಯೇ ಪೆದ್ದ ಗೆದ್ದ ಚಿತ್ರದಲ್ಲಿ ಇವರ ಪಾತ್ರ ಬೇರೆ ಏನೋ ಇತ್ತು, ಹೆಸರು ಕೂಡ ಬೇರೆ ಏನೋ ಇತ್ತು, ಸರಿ ಅಲ್ವಾ? ಹಾಗೆಯೇ ಇಲ್ಲಿ 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 ಒಂದೊಂದು ಚಲನಚಿತ್ರದಲ್ಲಿ ಒಂದೊಂದು ಹೆಸರು ಇತ್ತು, ಅವರಿಗೆ ಒಂದೊಂದು ಪಾತ್ರ ಮಾಡಿದ್ರು, ಸರಿ ಅಲ್ವಾ? ಈಗ ಈ ಎಲ್ಲ ಸಿನಿಮಾಗಳಲ್ಲಿ ಇವರೇ ಮುಖ್ಯ ನಟರಾಗಿದ್ದರು, ಅಂದರೆ ಇವರೇ ಮೇನ್ ಆಕ್ಟರ್, ಅಂದರೆ ಇವರೇ ಹೀರೋ ಆಗಿದ್ರು, ಸರಿ ಅಲ್ವಾ? ನೆಕ್ಸ್ಟ್, ಈ ಚಲನಚಿತ್ರದ ಬಗ್ಗೆ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಕೂಡ ಇರಬಹುದು. ಚಲನಚಿತ್ರದ ಹೆಸರು ಯಾರೇ ನೀನು ಚೆಲುವೆ ಅಂತ. ಈ ಚಲನಚಿತ್ರದಲ್ಲಿಯೂ ವಿಷ್ಣುವರ್ಧನ್ ಅವರು ಇದ್ರು. ಆದರೆ ಈ ಚಲನಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಸಹಾಯಕ ನಟರಾಗಿದ್ದರು. ಯಾಕಂದರೆ ಈ ಸಿನಿಮಾದಲ್ಲಿ ಮುಖ್ಯ ನಟರಾಗಿದ್ದದ್ದು ರವಿಚಂದ್ರನ್ ಅವರು. ರವಿಚಂದ್ರನ್ ಅವರು ಮೇನ್ ಹೀರೋ ಆಗಿದ್ರು, ವಿಷ್ಣುವರ್ಧನ್ ಅವರು ಸಹಾಯಕ ನಟರಾಗಿದ್ದರು, ಸರಿನಾ? ಬೇರೆ ಚಲನಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರೇ ಮೇನ್ ಮುಖ್ಯ ಪಾತ್ರದಲ್ಲಿದ್ದರು. ಇಲ್ಲಿ ಈ ಚಿತ್ರದಲ್ಲಿ ರವಿಚಂದ್ರನ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ಇದ್ರು, ಇವರು ಸಹಾಯಕ ಪಾತ್ರದಲ್ಲಿ ಇದ್ರು, ಸರಿ ಅಲ್ವಾ? ಸರಿ, ಇಷ್ಟನ್ನು ನಿಮಗೆ ಹೇಳಿಕೊಟ್ಟು ಈ ವಿಡಿಯೋವಿನ ವಿಷಯಕ್ಕೆ ಬರ್ತೇನೆ. ಬಿ ಅನ್ನುವಂಥದ್ದು ಒಂದು ಕ್ರಿಯಾಪದ, ಅಂದರೆ ವರ್ಬ್. ಈ ಕ್ರಿಯಾಪದ ಉಂಟಲ್ಲ, ಇದು ವಿಷ್ಣುವರ್ಧನ್ ಅವರು ಇದ್ದ ಹಾಗೆ, ಆಯ್ತಾ? ಈ ಬಿ ಕ್ರಿಯಾಪದಕ್ಕೆ 8 ರೂಪಗಳು ಇದ್ದಾವೆ. ಬಿ, ಆಮ್, ಈಸ್, ಆರ್, ವಾಸ್, ವರ್, ಬೀಯಿಂಗ್ ಹಾಗೂ ಬೀನ್. ಈ ಬಿ ಕ್ರಿಯಾಪದದ 8 ರೂಪಗಳಲ್ಲಿ ಬಿ ಅನ್ನುವಂಥದ್ದು ಒಂದು ರೂಪ, ಸರಿನಾ? ಈಗ ಹೇಗೆ ವಿಷ್ಣುವರ್ಧನ್ ಅವರ ಬೇರೆ ಬೇರೆ ಚಲನಚಿತ್ರದಲ್ಲಿ ಅವರಿಗೆ ಬೇರೆ ಬೇರೆ ಹೆಸರು ಇತ್ತೋ,
ಬೇರೆ ಬೇರೆ ಪಾತ್ರ ಇತ್ತೋ ಹಾಗೆಯೇ ಈ ಕ್ರಿಯಾಪದಕ್ಕೆ ಬೇರೆ ಬೇರೆ ಹೆಸರು ಇದ್ದಾವೆ, ಬೇರೆ ಬೇರೆ ಪಾತ್ರ ಇದ್ದಾವೆ. ಆಯ್ತಾ? ಈಗ ನಾವು ಇಲ್ಲಿಯ ತನಕ ಏನು ವಾಕ್ಯಗಳನ್ನು ರಚಿಸಿದ್ದೇವೆ, ಆ ವಾಕ್ಯಗಳಲ್ಲಿ ಇವುಗಳಲ್ಲಿ ಕೆಲವನ್ನು ಬಳಸಿದ್ದೇವೆ. ಸರಿ ಅಲ್ವಾ? ಉದಾಹರಣೆಗೆ ಐ ಆಮ್ ರವಿ ಅಂದರೆ ನಾನು ರವಿ ಆಗಿದ್ದೇನೆ ಅಂತ ಆಮ್ ಬಳಸಿದ್ವಿ. ಇಲ್ಲಿ ಆಮ್ ಅಂದರೆ ಆಗಿದ್ದೇನೆ ಅಂತ. ಶಿ ಈಸ್ ಹಿಯರ್ ಅಂದರೆ ಅವಳು ಇಲ್ಲಿ ಇದ್ದಾಳೆ ಅಂತ. ಈಸ್ ಅಂದರೆ ಇದ್ದಾಳೆ. ಹಿ ವಾಸ್ ಹ್ಯಾಪಿ ಅಂದರೆ ಅವನು ಖುಷಿಯಾಗಿ ಇದ್ದ ಅಂತ. ವಾಸ್ ಅಂದರೆ ಇದ್ದ. ದೇ ಆರ್ ಟೀಚರ್ಸ್ ಅಂದರೆ ಅವರು ಶಿಕ್ಷಕರು ಆಗಿದ್ದಾರೆ ಅಂತ. ಆರ್ ಅಂದರೆ ಆಗಿದ್ದಾರೆ. ವಿ ವರ್ ಡಾಕ್ಟರ್ಸ್ ಅಂದರೆ ನಾವು ವೈದ್ಯರು ಆಗಿದ್ದೆವು ಅಂತ. ವರ್ ಅಂದರೆ ಆಗಿದ್ದೆವು. ಸರಿನಾ? ಈ ಎಲ್ಲ ವಾಕ್ಯಗಳಲ್ಲಿ ನಾವು ಆಮ್, ಈಸ್, ವಾಸ್, ಆರ್, ವರ್ ಅನ್ನು ಬಳಸಿದ್ವಿ. ಅಂದರೆ ಈ ಬಿ ಕ್ರಿಯಾಪದದ ರೂಪಗಳಲ್ಲಿ ಒಂದೊಂದನ್ನು ಬಳಸಿದ್ವಿ. ಸರಿ ಅಲ್ವಾ? ಈಗ ಈ ಕ್ರಿಯಾಪದಗಳನ್ನು ನಾವು ಮುಖ್ಯ ಕ್ರಿಯಾಪದಗಳಾಗಿ ಬಳಸಬಹುದು ಹಾಗೂ ಸಹಾಯಕ ಕ್ರಿಯಾಪದಗಳಾಗಿ ಬಳಸಬಹುದು. ಆಯ್ತಾ? ವಿಷ್ಣುವರ್ಧನ್ ಅವರು ಮುಖ್ಯ ನಟನಾಗಿ ನಟಿಸಿದರು, ಸಹಾಯಕ ನಟನಾಗಿ ನಟಿಸಿದರು. ಸರಿ ಅಲ್ವಾ? ಹಾಗೆಯೇ ಈ ಪದಗಳನ್ನು ನಾವು ಬಳಸಬಹುದು. ಈಗ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಐ ಆಮ್ ರವಿ, ನಾನು ರವಿ ಆಗಿದ್ದೇನೆ. ಕ್ರಿಯಾಪದ ಯಾವುದು? ಯಾವುದೂ ಇಲ್ಲ ಅಲ್ವಾ? ಹಾಗಾಗಿ ಆಮ್ ಅನ್ನುವಂಥದ್ದೇ ಕ್ರಿಯಾಪದ. ಇದೇ ಮುಖ್ಯವಾದಂತಹ ಕ್ರಿಯಾಪದ. ಸರಿನಾ? ಆಮ್ ಅಂದರೆ ಏನು? ಆಮ್ ಅಂದರೆ ಆಗಿದ್ದೇನೆ ಅಂತ. ಇದೇ ಕ್ರಿಯಾಪದ. ಏನು ಕ್ರಿಯೆ? ಆಗಿರುವಂಥದ್ದೇ ಕ್ರಿಯೆ. ಆಗಿದ್ದೇನೆ ಅಂದರೆ ಏನರ್ಥ? ಆಗಿ ಅಸ್ತಿತ್ವದಲ್ಲಿ ಇದ್ದೇನೆ ಅಂತ ಅಲ್ವಾ? ಆಗಿ ಅಸ್ತಿತ್ವದಲ್ಲಿ ಇರುವಂಥದ್ದೇ ಒಂದು ಕ್ರಿಯೆ. ಆಗಿದ್ದೇನೆ ಅಂದರೆ ಕ್ರಿಯೆ. ಸರಿನಾ? ಶಿ ಈಸ್ ಹಿಯರ್ ಅಂದರೆ ಅವಳು ಇಲ್ಲಿ ಇದ್ದಾಳೆ ಅಂತ. ಈಸ್ ಅಂದರೆ ಇದ್ದಾಳೆ. ಈ ವಾಕ್ಯದಲ್ಲಿಯೂ ಬೇರೆ ಕ್ರಿಯಾಪದ ಇಲ್ಲ. ಹಾಗಾಗಿ ಈಸ್ ಅನ್ನುವಂಥದ್ದೇ ಮುಖ್ಯ ಕ್ರಿಯಾಪದ. ಈಸ್ ಅಂದರೆ ಇದ್ದಾಳೆ. ಇದ್ದಾಳೆ ಅಂದರೆ ಏನರ್ಥ? ಅಸ್ತಿತ್ವದಲ್ಲಿ ಇದ್ದಾಳೆ ಅಂತ. ಇರುವಂಥದ್ದೇ ಕ್ರಿಯೆ. ಅಸ್ತಿತ್ವದಲ್ಲಿ ಇರುವಂಥದ್ದೇ ಕ್ರಿಯೆ. ಅದನ್ನು ಈಸ್ ಪದ ಸೂಚಿಸುತ್ತಾ ಇದೆ. ಹಾಗಾಗಿ ಈಸ್ ಅನ್ನುವಂಥದ್ದೇ ಮುಖ್ಯ ಕ್ರಿಯಾಪದ. ಹಿ ವಾಸ್ ಹ್ಯಾಪಿ ಅಂದರೆ ಅವನು ಸಂತೋಷವಾಗಿ ಇದ್ದನು. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದಿದೆ? ಯಾವುದೂ ಇಲ್ಲ ಅಲ್ವಾ? ಹಾಗಾಗಿ ವಾಸ್ ಅನ್ನುವಂಥದ್ದೇ ಕ್ರಿಯಾಪದ. ಇದೇ ಮುಖ್ಯವಾದಂತಹ ಕ್ರಿಯಾಪದ. ವಾಸ್ ಅಂದರೆ ಏನರ್ಥ? ಇದ್ದನು ಅಂತ. ಅಸ್ತಿತ್ವದಲ್ಲಿ ಇದ್ದನು ಅಂತ. ಅಸ್ತಿತ್ವದಲ್ಲಿ ಇದ್ದಿದ್ದೇ ಕ್ರಿಯೆ. ಅದೇ ಮುಖ್ಯವಾದಂತಹ ಕ್ರಿಯೆ.
ಅದನ್ನು ಸೂಚಿಸುತ್ತಿರುವಂತಹ ವಾಸ್ ಪದವೇ ಮುಖ್ಯ ಕ್ರಿಯಾಪದ. ಆಯ್ತಾ? ನೆಕ್ಸ್ಟ್, ದೇ ಆರ್ ಟೀಚರ್ಸ್ ಅಂದರೆ ಅವರು ಶಿಕ್ಷಕರು ಆಗಿದ್ದಾರೆ ಅಂತ. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಯಾವುದು ಇಲ್ಲ. ಹಾಗಾಗಿ ಆರ್ ಪದವೇ ಮುಖ್ಯ ಕ್ರಿಯಾಪದ. ಆರ್ ಅಂದರೆ ಆಗಿದ್ದಾರೆ ಅಂತ. ಆಗಿ ಇರುವಂಥದ್ದೇ ಕ್ರಿಯೆ, ಆಗಿ ಅಸ್ತಿತ್ವದಲ್ಲಿ ಇರುವಂಥದ್ದೇ ಕ್ರಿಯೆ, ಅದನ್ನು ಈ ಆರ್ ಪದ ಸೂಚಿಸುತ್ತಾ ಇದೆ. ಹಾಗಾಗಿ ಈ ಆರ್ ಪದವೇ ಮುಖ್ಯ ಕ್ರಿಯಾಪದ. ಆಯ್ತಾ? ವಿ ವರ್ ಡಾಕ್ಟರ್ಸ್ ಅಂದರೆ ನಾವು ವೈದ್ಯರು ಆಗಿದ್ದೆವು. ವರ್ ಅಂದರೆ ಆಗಿದ್ದೆವು. ಆಗಿದ್ದದ್ದೇ ಕ್ರಿಯೆ, ಅದನ್ನು ವರ್ ಪದ ಸೂಚಿಸುತ್ತಾ ಇದೆ. ಹಾಗಾಗಿ ವರ್ ಪದವೇ ಮುಖ್ಯ ಕ್ರಿಯಾಪದ. ಸರಿನಾ? ವಿಷ್ಣುವರ್ಧನ್ ಅವರು ಮುಖ್ಯ ನಟರಾಗಿ ನಟಿಸಿರುವಂತಹ ಸಿನಿಮಾಗಳಲ್ಲಿ ಬೇರೆ ಮುಖ್ಯ ನಟರು ಇರುವುದಿಲ್ಲ ಅಲ್ವಾ? ಹಾಗೆಯೇ ಈ ಬಿ ಕ್ರಿಯಾಪದಗಳು ಬಂದಾಗ ಮುಖ್ಯ ಕ್ರಿಯಾಪದಗಳಾಗಿ ಬೇರೆ ಮುಖ್ಯ ಕ್ರಿಯಾಪದಗಳು ಇರುವುದಿಲ್ಲ. ಸರಿನಾ? ಹಾಗಾಗಿ ಇವೆಲ್ಲವೂ ವಿಷ್ಣುವರ್ಧನ್ ಅವರು ಇದ್ದ ಹಾಗೆ. ಆಯ್ತಾ? ನೆಕ್ಸ್ಟ್, ಈ ವಾಕ್ಯಗಳನ್ನು ನೋಡಿ. ಐ ಆಮ್ ಪ್ಲೇಯಿಂಗ್ ಅಂದರೆ ನಾನು ಆಡುತ್ತಾ ಇದ್ದೇನೆ. ವಿ ಆರ್ ಕುಕಿಂಗ್ ಅಂದರೆ ನಾವು ಅಡುಗೆ ಮಾಡುತ್ತಾ ಇದ್ದೇವೆ. ಶಿ ಈಸ್ ಟೀಚಿಂಗ್ ಅಂದರೆ ಅವಳು ಕಲಿಸುತ್ತಾ ಇದ್ದಾಳೆ. ಯು ವರ್ ಈಟಿಂಗ್ ಅಂದರೆ ನೀನು ತಿನ್ನುತ್ತಾ ಇದ್ದೆ ಅಂತ. ಸರಿನಾ? ಈಗ ಈ ವಾಕ್ಯಗಳಲ್ಲಿ ಆಮ್, ಆರ್, ಈಸ್, ವರ್ ಬಂದಿವೆ ಅಲ್ವಾ? ಈ ವಾಕ್ಯಗಳಲ್ಲಿ ಕ್ರಿಯಾಪದಗಳು ಯಾವುವು ನೋಡಿ. ಐ ಆಮ್ ಪ್ಲೇಯಿಂಗ್, ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಪ್ಲೇ ಅಂತ ಅಲ್ವಾ? ಪ್ಲೇ ಅಂದರೆ ಆಡು. ಈ ವಾಕ್ಯದಲ್ಲಿ ಕ್ರಿಯಾಪದ ಕುಕ್. ಕುಕ್ ಅಂದರೆ ಅಡುಗೆ ಮಾಡು. ಈ ವಾಕ್ಯದಲ್ಲಿ ಕ್ರಿಯಾಪದ ಟೀಚ್. ಟೀಚ್ ಅಂದರೆ ಕಲಿಸು. ಈ ವಾಕ್ಯದಲ್ಲಿ ಕ್ರಿಯಾಪದ ಈಟ್. ಈಟ್ ಅಂದರೆ ತಿನ್ನು. ಸರಿ ಅಲ್ವಾ? ಈ ಎಲ್ಲ ವಾಕ್ಯಗಳಲ್ಲಿಯೂ ಕ್ರಿಯಾಪದಗಳು ಇದ್ದಾವೆ. ಹಾಗೂ ಈ ಎಲ್ಲ ವಾಕ್ಯಗಳಲ್ಲಿಯೂ ಆಮ್, ಆರ್, ಈಸ್, ವರ್ ಅನ್ನುವಂತಹ ಬಿ ಕ್ರಿಯಾಪದದ ರೂಪಗಳು ಇದ್ದಾವೆ. ಸರಿ ಅಲ್ವಾ? ಹೀಗೆ ಬಂದಾಗ ಈ ಬಿ ಕ್ರಿಯಾಪದಗಳು ಇದ್ದಾವಲ್ವಾ, ಇವು ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳಿಗೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೇವೆ ಅಥವಾ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೇವೆ. ಸರಿನಾ? ಈಗ ಈ ವಾಕ್ಯ ಉಂಟಲ್ಲ, ಇದು ಯಾರೇ ನೀನು ಚೆಲುವೆ ಸಿನಿಮಾ ಇದ್ದ ಹಾಗೆ. ಇದರಲ್ಲಿ ಪ್ಲೇ ಅನ್ನುವಂಥದ್ದು ರವಿಚಂದ್ರನ್ ಅವರು ಇದ್ದ ಹಾಗೆ. ಇದು ಮುಖ್ಯ ನಟ, ಇದು ಮುಖ್ಯ ಕ್ರಿಯಾಪದ. ಇದು ವಿಷ್ಣುವರ್ಧನ್ ಅವರು ಇದ್ದ ಹಾಗೆ. ಇದು ಸಹಾಯಕ ನಟ, ಇದು ಸಹಾಯಕ ಕ್ರಿಯಾಪದ. ಆಯ್ತಾ? ಇದು ಯಾರೇ ನೀನು ಚೆಲುವೆ ಸಿನಿಮಾ ಇದ್ದ ಹಾಗೆ. ಇದು ಮುಖ್ಯ ಕ್ರಿಯಾಪದ.
ಇದು ರವಿಚಂದ್ರನ್ ಅವರು ಇದ್ದ ಹಾಗೆ. ಇದು ಸಹಾಯಕ ಕ್ರಿಯಾಪದ. ಇದು ವಿಷ್ಣುವರ್ಧನ್ ಅವರು ಇದ್ದ ಹಾಗೆ. ಇದು ಯಾರೇ ನೀನು ಚೆಲುವೆ ಇದ್ದ ಹಾಗೆ. ಇದು ಮುಖ್ಯ ಕ್ರಿಯಾಪದ. ಇದು ರವಿಚಂದ್ರನ್ ಅವರು ಇದ್ದ ಹಾಗೆ. ಇದು ಸಹಾಯಕ ಕ್ರಿಯಾಪದ. ಇದು ವಿಷ್ಣುವರ್ಧನ್ ಅವರು ಇದ್ದ ಹಾಗೆ. ಇದು ಯಾರೇ ನೀನು ಚೆಲುವೆ ಸಿನಿಮಾ ಇದ್ದ ಹಾಗೆ. ಈಟ್ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದ. ಇದು ರವಿಚಂದ್ರನ್ ಅವರು ಇದ್ದ ಹಾಗೆ. ಇದು ಸಹಾಯಕ ಕ್ರಿಯಾಪದ. ಇದು ವಿಷ್ಣುವರ್ಧನ್ ಅವರು ಇದ್ದ ಹಾಗೆ. ಸರಿನಾ? ಈಗ ನಿಮಗೆ ಈ ವಿಷಯ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ವಾಕ್ಯಗಳಲ್ಲಿ ಬೇರೆ ಕ್ರಿಯಾಪದ ಇಲ್ಲ. ಹಾಗಾಗಿ ಇವೇ ಮುಖ್ಯವಾದಂತಹ ಕ್ರಿಯಾಪದಗಳು. ಈ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರು ಬಿಟ್ಟರೆ ಬೇರೆ ಮುಖ್ಯ ನಟ ಇಲ್ಲ. ಹಾಗಾಗಿ ವಿಷ್ಣುವರ್ಧನ್ ಅವರೇ ಮುಖ್ಯ ನಟರು. ಈ ವಾಕ್ಯಗಳಲ್ಲಿ ಮುಖ್ಯ ಕ್ರಿಯಾಪದ ಇದ್ದಾವೆ. ಹಾಗಾಗಿ ಇವೆಲ್ಲವೂ ಸಹಾಯಕ ಕ್ರಿಯಾಪದಗಳು. ಅರ್ಥ ಆಯ್ತಾ? ಸೊ ಹೀಗೆ ನಾವು ಇವುಗಳನ್ನು ಮುಖ್ಯ ಕ್ರಿಯಾಪದವ ಅಥವಾ ಸಹಾಯಕ ಕ್ರಿಯಾಪದವ ಅಂತ ಹುಡುಕಬಹುದು. ಸರಿನಾ? ಈಗ ಹೇಗೆ ನಾವು ಬಿ ಕ್ರಿಯಾಪದ ಹಾಗೂ ಈ ಕ್ರಿಯಾಪದದ ರೂಪಗಳನ್ನು ಮುಖ್ಯ ಕ್ರಿಯಾಪದ ಹಾಗೂ ಸಹಾಯಕ ಕ್ರಿಯಾಪದವಾಗಿ ಬಳಸ್ತೇವೋ ಹಾಗೆಯೇ ಡೂ ಮತ್ತು ಹ್ಯಾವ್ ಕ್ರಿಯಾಪದಗಳನ್ನು ಮುಖ್ಯ ಕ್ರಿಯಾಪದಗಳಾಗಿ ಬಳಸಬಹುದು ಹಾಗೂ ಸಹಾಯಕ ಕ್ರಿಯಾಪದಗಳಾಗಿ ಕೂಡ ಬಳಸಬಹುದು. ಸರಿನಾ? ಮುಖ್ಯವಾಗಿ ಈ ಮೂರು ಕ್ರಿಯಾಪದಗಳು ಇಂಗ್ಲಿಷ್ನಲ್ಲಿ ಎರಡೂ ಪಾತ್ರಗಳನ್ನು ಮಾಡಬಲ್ಲವು. ಅಂದರೆ ಮುಖ್ಯ ಕ್ರಿಯಾಪದಗಳಾಗಿಯೂ ಬರಬಹುದು ಅಥವಾ ಸಹಾಯಕ ಕ್ರಿಯಾಪದಗಳಾಗಿಯೂ ಬರಬಹುದು. ಅರ್ಥ ಆಯ್ತಾ? ಇವುಗಳ ಬಗ್ಗೆ ನಾನು ಮುಂದೆ ಇನ್ನೂ ವಿವರವಾಗಿ ಹೇಳ್ತಾ ಬರ್ತೇನೆ. ಸರಿನಾ? ಸರಿ, ಹೇಳಿಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಅಂದುಕೊಂಡು ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.